ಚಾನಲ್ ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬಂದರೆ ಇವತ್ತು ಸಂಡೇ ಐತಿ. ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಏನೋ ಅಂತ ನೋಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡು ಮಸಾಲ ಫ್ರೈ ಮಾಡ್ಕೊತಾ ಇದ್ದಾರೆ. ಇವತ್ತು ಚಿಕನ್ ಮತ್ತು ಮಟನ್ ಮಾಡ್ತಾಯಿದ್ದೀವಿ. ಇವತ್ತು ಮಟನ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಜಾರಿಗೆ ನೋಡ್ರಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ, ಈರುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಮೆಣಸನ್ನ ಹಾಕ್ಕೊಂಡಿದ್ದಾರೆ ಮತ್ತು ಶುಂಠಿ ಇಷ್ಟು ಹಾಕ್ಕೊಂಡಿದ್ದಾರೆ ನೋಡ್ರಿ. ಫ್ರೈ ಮಾಡ್ಕೊಂಡಿದ್ದಾರೆ. ಇವಾಗ ಇದು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು. ಅಲ್ಲಿ ನೋಡ್ರಿ ಮಟನ್ ಕುದಿಲಕ್ಕೆ ಇಟ್ಟಾರ, ನೋಡ್ತಾ ಇರ್ಬೋದು. ಮಟನ್ ಫಸ್ಟು ಬೇಯಿಸ್ಕೋಬೇಕು, ಬೇಗ ಬೇಯಲ್ಲ, ಹಾಗಾಗಿ ಅದು ಸಪ್ರೇಟಾಗಿ ಬೇಯಿಸ್ಕೋಬೇಕು ನೋಡ್ರಿ. ಸೌಂಡ್ ಕೇಳಿಸ್ತಾ ಇದೇನಲ್ಲ ಗೊತ್ತಿಲ್ಲ, ಸ್ವಲ್ಪ ಇಲ್ಲಿ ಮನೆ ಕೆಲಸ ನಡೆದೈತ್ರಿ, ಹಾಗಾಗಿ ಇಲ್ಲೇ ಹತ್ರ ಇರೋದ್ರಿಂದ ಜಾಸ್ತಿ ಕೇಳಿಸುತ್ತೆ ನಮ್ಮ ಮನೆಗೆ. ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕಬಾರ್ದು ಯಾವಾಗಲೂ. ಫಸ್ಟು ಮಟನ್ನ ಬೇಯಿಸ್ಕೋಬೇಕು, ಬೇಯಿಸ್ಕೊಂಡು ನಂತರ ಅದಕ್ಕೆ ಒಗ್ಗರಣೆ ಹಾಕೋಬೇಕು. ಮಾತಾಡಿ ಸ್ವಲ್ಪ ಈ ಕಡೆ ನೋಡಿ. ಏನು ಮಾಡ್ತಾ ಇರೋದು ಇವತ್ತು ನೀವು? ಹಾಂ, ನಮ್ಮ ಜೊತೆ ಸ್ವಲ್ಪ ನಿಮ್ಮ ಏನಂತಾರೆ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ಆಯಿತಾ? ಹೌದು. ಏನು ಮಾಡ್ತಾಯಿದ್ದೀರಾ? ಹೌದಾ, ಎಷ್ಟು ಮಾಡ್ತಾಯಿದ್ದೀರಾ? ಹಾಫ್ ಕೆ ಜಿನ? ಒಂದು ಕುಕ್ಕರ್ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್, ಅದಕ್ಕೆ ಆಯಿಲ್ ಹಾಕೊತಾ ಇದ್ದಾರೆ ನೋಡ್ರಿ. ಎಣ್ಣೆ ಹಾಕ್ಕೊಂಡಾರ, ಅದು ಬಿಸಿ ಆದಮೇಲೆ ಆನಿಯನ್ನ ಹಾಕ್ಕೊತಾ ಇದ್ದಾರೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡ್ರಿ. ಸಂಜೀವ್ ಕೋಟೆಗುಡ್ಡ ಅವರು ಫ್ರೆಂಡ್ಸ್. ಇಲ್ಲೊಬ್ರು ಇದ್ದಾರೆ ನೋಡ್ರಿ, ಇವರು ಕ್ಯೂಟಿ ನಾಟಿ ಗರ್ಲ್ ಇದೆ ನೋಡಿ. ಇದು ಅದು ತೋರಿಸ್ಬೇಕಾ? ಮೊನ್ನೆ ತೋರ್ಸದ್ನಲ್ಲ ಮೊನ್ನೆ. ಇನ್ನೊಂದ್ಸರಿ ತೋರಿಸ್ಲಾ? ಓಕೆ ತೋರಿಸಿ ನೀವೇ. ಹಾಂ, ಎಷ್ಟು ಕ್ಯೂಟ್ ಅದ. ಹೌದಾ? ಹೌದಾ, ಅಂಕಲ್ ಹಾಕವ್ರ? ಹೌದಾ? ನೀವೇನಕ್ಕೆ ಹಾಕೊಂಡಿದ್ದೀರಾ? ಅದು ಕಿವಿಯಲ್ಲಿ ಏನಕ್ಕೆ ಹಾಕೊಂಡಿದ್ದೀರಾ? ಹೌದಾ? ಇವಾಗ ಪಪ್ಪ ಏನು ಮಾಡ್ತಾನೆ ತೋರ್ಸೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಒಂದು ನಿಮಿಷ ಇರು. ಮಟನ್ ಏನು ಬೆಂದಿದೆ ಅಲ್ವಾ, ಅದು ಹಾಕೊಂತ ಇದ್ದಾರೆ ನೋಡ್ರಿ. ಮಟನ್ ಹಾಕೊಂಡಿದ್ದಾರ, ಒಗ್ಗರಣೆಯಲ್ಲಿ ಮಟನ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದಾರ. ಏನು ಮಾಡ್ತಾ ಇದೀಯಾ? ಹೌದಾ? ಅದರಲ್ಲಿ ಏನು ಮಾಡ್ತಾ ಇದ್ದೀರಾ? ಹೌದಾ? ಇವಾಗ ಸ್ವಲ್ಪ ಮಸಾಲ ಹಾಕ್ತಾ ಇದ್ದಾರೆ ನೋಡ್ರಿ. ಏನು ರುಬ್ಕೊಂಬಂದ್ರಲ್ವಾ ಅದು. ಸ್ಪೂನ್ ಹಾಕ್ದೆ ಖಾರ? 3 ಸ್ಪೂನ್ ಖಾರ ಹಾಕಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಏನು ಮಾಡ್ತಾ ಇದೀಯಾ? ಹಾಂ, ಏನು ಮಾಡ್ತಾ ಇದ್ದೀರಾ? ಇವಾಗ ಏನು ಹಾಕ್ತಾ ಇದೆಯಾ? ಮಟನ್ ಮಸಾಲ 1 ಸ್ಪೂನ್ ಹಾಕಿದ್ದಾರೆ ನೋಡ್ರಿ. ಏನು ಮಾಡ್ತಾ ಇದ್ದೀರಾ ಮೇಡಮ್? ಹಲೋ ಮೇಡಮ್, ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಹಾಂ, ಪಪ್ಪನು
ವ್ಲಾಗ್ ಮಾಡ್ತಾ ಇದೀಯಾ? ಹೌದಾ? ಏನ್ ಮಾಡ್ತಾ ಇದ್ದಾರೆ ಪಪ್ಪ? ಮಟನ್ ಕುದಿಲತ್ತದ. ಇದಕ್ಕೆ ಎಲ್ಲ ಹಾಕಿ ಆಗ್ಯದ ನೋಡ್ರಿ. ಸ್ವಲ್ಪ ಹೊತ್ತು ಕುದಿಸ್ಬೇಕು. ನಮ್ಮ ಮಟನ್ ರೆಡಿ ಆಗ್ತದ. ಆಗ್ತಾ ಇರೋದು ಕಸ್ತೂರಿನಾ? ಕಸ್ತೂರಿ ಹಾಕ್ತಾರಂತ ನೋಡ್ರಿ ಫ್ರೆಂಡ್ಸ್. ಕಸ್ತೂರಿ ಹೆಂಗ್ರಿ ತೋರ್ಸದು? ಏನದು ಹೇಳ ಕರೆಕ್ಟಾಗಿ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಾಯ್ತು. ಹೇಳ ಏನು ಇದು ಏನ್ರಿ ಹೇಳ್ರಿ ಫ್ರೆಂಡ್ಸ್. ಏನ್ ಹೇಳಾಯ್ತು? ಏನ್ ಅನ್ಕೊಳ್ಳೋದು? ಇವಾಗ ಏನೋ ಹೇಳ್ದಲ್ಲ ಅದೇ ಹೇಳಾಯ್ತು. ಕರೆಂಟ್ ಹೋಯ್ತು ನೋಡ್ರಿ ಫ್ರೆಂಡ್ಸ್. ಬೆಳಿಗ್ಗೆನೆ ಕರೆಂಟ್ ಹೋಗ್ಬಿಟ್ಟದು. ಇನ್ನ ಗುಣ ಯಾಕಂದ್ರ ಮಿಕ್ಸಿಗೆಲ್ಲ ಹಾಕೊಂಡಿವಿ, ಏನಂತಾರ ಕರೆಂಟ್ ಹೋಯ್ತು. ಇಲ್ಲ ಅಂದ್ರೆ ಮತ್ತೆ ಲೇಟ್ ಆಗ್ತಿತ್ತು ನೋಡ್ರಿ. ಇವಾಗ ಹೇಳಪ್ಪ. ಆಯ್ತು, ನೀ ಹೇಳೋವರೆಗೂ ಬಿಡಲ್ಲ ನಾನು. ಹೇಳಿದು ಏನೋ ಕಸ್ತೂರಿನಾ? ಯಾರು ಕಸ್ತೂರಿ? ಆ ಕಡೆ ಮಟನ್ ಇಟ್ಟಾರ, ಅದು ಕುದಿಲತ್ತದ ಆಗೈತಿ. ಕುದಿಬೇಕಷ್ಟೇ ಸ್ವಲ್ಪ ಹೊತ್ತು. ಇವಾಗಂತರ ಈ ಕಡೆ ಚಿಕನಿಗೆ ಇಟ್ಟತ್ತಾರ ನೋಡ್ರಿ. ಸೇಮ್ ರೆಸಿಪಿ, ಸೇಮ್ ಪ್ರಾಸೆಸ್ ಎಲ್ಲ ಸೇಮ್ ಐತಿ. ಏನು ಬೇರೆ ಏನಿಲ್ಲ. ಸೇಮ್ ಮಸಾಲ ಸೇಮೇ ಮಾಡೋದು ನಾವು ಎರಡಕ್ಕೂ ಅಷ್ಟೇ. ಮತ್ತಂತರ ಇನ್ನೊಂದು ನಾನು ಏನು ಹೇಳ್ಬೇಕಂದ್ರೆ, ನಾನು ಯಾಕೆ ಇಷ್ಟು ದಿವಸ ಚಿಕನ್ ತಿಂತಾ ಇರಲಿಲ್ಲ ಅಂತ ಇವತ್ತು ಹೇಳ್ತೀನಿ ನೋಡ್ರಿ. ಏನು ರೀಸನ್ ಅಪ್ಪ ಅಂದ್ರೆ, ನಮ್ಮ ಅಕ್ಕ ಇದ್ದರಿದ್ದು ಚಿಕ್ಕಲ್ಲಿದ್ದಾಗಿನ ಅವಳು ನಾನು ಸ್ವಲ್ಪ ಜೊತೆಗೆ ಇರ್ತಾಯಿತ್ತು. ಅವಳು ಏನು ಮಾಡ್ತಾಯಿದ್ರು ನಾನು ಅದನ್ನು ಕಾಪಿ ಮಾಡ್ತಾಯಿದ್ದೆ. ಅವಳು ಚಿಕನ್ ತಿಂದಿಲ್ಲ ಅಂದರೆ ನಾನು ಚಿಕನ್ ತಿಂತಾ ಇರಲಿಲ್ಲ. ಅವಳು ಮೊಟ್ಟೆ ತಿನ್ನಲ್ಲ ಅಂದರೆ ನಾನು ಮೊಟ್ಟೆ ತಿಂತಾ ಇರಲಿಲ್ಲ. ಈ ಥರ ಮಾಡ್ತಾಯಿದ್ವಿ. ಏನಾಯಿತು ಅಂದರೆ, ಅವಳು ಬರೀ ಮೊಟ್ಟೆ ತಿಂತಾಯಿದ್ಲು, ಚಿಕನ್ನ ಸ್ಟಾಪ್ ಮಾಡಿದ್ಲು. ಹಂಗಾಗಿ ನಾನು ಬಿಟ್ಬಿಟ್ಟೆ. ಆವಾಗಿಂದ ಇಲ್ಲಿವರೆಗೂ ತಿಂದಿಲ್ಲ ನೋಡ್ರಿ. ಇವಾಗ 2 ವರ್ಷ ಆಯಿತು ತಿಂತಾಯಿದ್ದು. ಏನಕ್ಕೆ ತಿಂತಾ ಇರಲಿಲ್ಲ ಅಂದರೆ, ಆಮೇಲೆ ನಂಗೆ ಏನಾಯ್ತು, ಪಾಪ ಅದನ್ನು ಸಾಯಿಸ್ಬಿಟ್ಟು ತಿನ್ನಬೇಕಲ್ಲ ಅಂತ ಅನಿಸ್ತಾಯಿತ್ತು ನೋಡ್ರಿ. ಪಾಪ ಅದನ್ನ ಇದು ಮಾಡಿ ತಿನ್ನಬೇಕಲ್ಲ ಅಂತ ಈ ಥರ ಅಂದ್ಕೊಂಡು ಬಿಟ್ಟಿದ್ದೆ. ಬಟ್ ಇವಾಗ ಅನಿಸುತ್ತೆ, ಬಟ್ ಎಲ್ಲರೂ ತಿಂತಾರಲ್ಲ ಅಂತ ಇವಾಗ ಸ್ವಲ್ಪ ನನಗೇನು ಅನಿಸ್ತಾ ಇಲ್ಲ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಕೂಡ ಮಾಡ್ತಾ ಇಲ್ಲ. ಒಂದೇ ಕಡೆ ನಿಂತೈತೆ ಆಯಿಲೆಲ್ಲ. ಚಿಕನ್ ನೋಡ್ರಿ, ಚಿಕನ್ ಊಟ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡುವ. ಅಯ್ಯೋ, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಸಂಜೂರ್ ಮಟನ್. ಇವಾಗ ನೋಡ್ರಿ ನಾವು ಗೋಲ್ಡ್ ಶಾಪಿಗೆ ಹೊಂಟೀವಿ. ಯಾಕಂದ್ರೆ ಗೋಲ್ಡ್ ಮಾಡ್ಸೋಕ್ಕೆ ಕೊಟ್ಟಿದ್ವಲ್ಲ, ಹಾಗಾಗಿ ಕಾಲ್ ಮಾಡಿದರು. ಮಂಡೇ ಕೊಡ್ತೀನಿ ಅಂದಿದ್ರು, ಬಟ್ ಸಂಡೇ ಈವ್ನಿಂಗೆ ಕಾಲ್ ಮಾಡಿದ್ರು, ಬನ್ನಿ ಮಾಡಿಸಿದ್ದೀವಿ ಅಂತ. ಹಂಗಾಗಿ ಹೋಗಿದ್ವಿ. ನಾನು ಮಾಡಿಸಿರೋದು ನೋಡ್ರಿ, ಚಿಕ್ಕದು ತಾಳಿ ಬರುತ್ತಲ್ವ ಮೇಲೆದು, ಅದು ಮಾಡಿಸಿರೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಮಾಡಿಸಿದ್ದೀನಿ. ಲೈಟ್ ವೇಟ್ ಇದೆ ನೋಡ್ರಿ, ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸಿರೋದು. ಮತ್ತು ನಾನು ಇದರಲ್ಲಿ ಯಾವುದು ಕರಿಮಣಿಗಳು ಯಾವುದೂ ಹಾಕ್ಸಿಲ್ಲ. ಯಾಕಂದರೆ ಆಲ್ರೆಡಿ ಲೈಟ್ ವೇಟ್ ಇದೆ. ಸುಮ್ಮನೆ ಮಣಿಗಳು ಹಾಕಿಸಿದ್ರೆ ಮತ್ತು ಎಲ್ಲಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಂತ ಬರೀ ನಾನು ಗೋಲ್ಡ್ ಇದರಲ್ಲೇ ಮಾಡಿಸಿರೋದು. ತುಂಬ ಲೈಟ್ ವೇಟ್ ಮತ್ತು ತುಂಬ ಸಿಂಪಲ್, ತುಂಬ ಯುನೀಕಾಗಿ ಇದೆ ನೋಡ್ರಿ. ಇವತ್ತಿನ ಸಂಡೇ ಇದಾಗಿತ್ತು ನೋಡ್ರಿ. ನಿಮ್ಗೆ ಯಾರಿಗಾದರೂ ಈ ಥರ ಲೈಟ್ ವೇಟಲ್ಲಿ ಬೇಕಾದರೆ ಮಂಗಳಸೂತ್ರ ಈ ಥರ ಮಾಡಿಸ್ಕೋಬೋದು ನೋಡ್ರಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.